ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಒಮಾಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಒಮಾಸ್ ಅವರು ಇನ್ನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲೇ ಇದ್ದಾರೆ. ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿ ಜೊತೆನೇ ಇದ್ದಾರೆ. ಬಟ್ ಆದ್ರೂ ಕೂಡ ಅವರು ಪ್ರೋ ರೆಸ್ಲಿಂಗ್ ನೋವಾಗೆ ಹೋಗಿ ಅಲ್ಲಿನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ರು ಜಾಕ್ ಮೋರಿಸ್ ಅವರ ಜೊತೆ. ಅಂಡ್ ಈಗ ಫೈನಲಿ ನಮ್ಮ ಒಮಾಸ್ ಅವರು ಡಬ್ಲ್ಯೂಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಡೆದಂತಹ ಪ್ರೋ ರೆಸ್ಲಿಂಗ್ ನೋವಾ ಶೋ ಅಲ್ಲಿ ನಮ್ಮ ಒಮಾಸ್ ಅವರು ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ, ನಾನಿವಾಗ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ನಾನು ನನ್ನ ಚಾಂಪಿಯನ್ಶಿಪ್ ನ ಡಾಕಾಗೆ ಕೊಡ್ತಾ ಇದ್ದೀನಿ. ಅಂಡ್ ಇನ್ ಮುಂದೆ ಪ್ರೋ ರೆಸ್ಲಿಂಗ್ ನೋವಾದಲ್ಲಿ ಜಾಕ್ ಮೋರಿಸ್ ಹಾಗೆ ಡಾಕಾ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿರ್ತಾರೆ. ನನಗೆ ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ, ಬಟ್ ನಾನು ಮತ್ತೊಮ್ಮೆ ಇಲ್ಲಿಗೆ ಬರ್ತೀನಿ ಅಂತ ನಮ್ಮ ಒಮಾಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಹಾಗೆ ಕ್ರಿಯೇಟಿವ್ ಕಂಟ್ರೋಲ್ಸ್ಗಳು ಒಮಾಸ್ ಅವ್ರಿಗೋಸ್ಕರ ಕ್ರಿಯೇಟಿವ್ ಐಡಿಯಾನ ಹಾಗೆ ಸ್ಟೋರಿ ಲೈನ್ ನ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನ್ಕೋತೀನಿ. ಅದಕ್ಕೋಸ್ಕರ ಒಮಾಸ್ ಅವ್ರನ್ನ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ವಾಪಸ್ ಕರ್ಕೋತಾ ಇದ್ದಾರೆ. ಸೊ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ಒಮಾಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಒಮಾಸ್ ನ ಯಾರ್ಯಾರೆಲ್ಲ ಸೇರ್ಕೊಂಡು ಎಲಿಮಿನೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ಲಿಟ್ರಲಿ ಗೈಸ್, ನಮ್ಮ ಜೇ ಉಸೋ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವರ ಕೈಯಲ್ಲಿ ಗೆಲ್ಲೋದಕ್ಕೆ ಆಗಲ್ಲ. ಇಲ್ಲಿವರೆಗೂ ಕೂಡ ನಮ್ಮ ಜೇ ಉಸೋ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆ 6 ಬಾರಿ ಚಾಲೆಂಜ್ ಮಾಡಿದ್ದಾರೆ. ಬಟ್ ಆ 6 ಬಾರಿನೂ ಕೂಡ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಡಬ್ಲ್ಯೂ ಕ್ಲಾಶ್ ಆಫ್ ಚಾಂಪಿಯನ್ಸ್ ಅಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಸೋತಿದ್ರು. ಅದಾದ್ಮೇಲೆ ಹೆಲ್ ಇನ್ ಎ ಸೆಲ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರ ವಿರುದ್ಧ ಸೋತಿದ್ರು. ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರ ವಿರುದ್ಧ ಸೋತಿದ್ರು. ಬ್ಯಾಕ್ ಕ್ಲಾಶ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ವಿರುದ್ಧ ಸೋತ್ರು. ಮಂಡೇ ನೈಟ್ ರಲ್ಲಿ ಸೆತ್ ರೋಲಿನ್ಸ್ ಅವರ ವಿರುದ್ಧ ಸೋತ್ರು. ಅಂಡ್ ಈಗ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಗಂತರ್ ಅವರ ವಿರುದ್ಧ ಸೋತಿದ್ದಾರೆ. ಸೊ 6 ಬಾರಿ ಚಾಲೆಂಜ್ ಮಾಡಿದ್ದಾರೆ. 6 ಬಾರಿನೂ ಕೂಡ ನಮ್ಮ ಜೇ ಉಸೋ ಅವರು ಸೋತಿದ್ದಾರೆ. ಅಂಡ್ ಈಗ ನಮ್ಮ ಗಂತರ್ ಅವರು ಜೇ ಉಸೋ ಅವರಿಗೆ ಸಾಕು ನಿಲ್ಲಿಸ್ಬಿಡು ಗುರು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ಗಂತರ್ ಅವರು ಈ ಒಂದು ಫೋಟೋನ ಪೋಸ್ಟ್ ಮಾಡಿ 3-0 ಸ್ಟೇ ಅವೇ ನಾವ್. ಸೊ ನೀನು 3 ಬಾರಿ ನನ್ನ ಮೇಲೆ ಮ್ಯಾಚ್ ಆಡಿದ್ಯಾ, 3 ಬಾರಿನೂ ಕೂಡ ಸೋತಿದ್ಯಾ. ಸೊ ನನ್ನಿಂದ ಈಗಲಾದ್ರೂ ದೂರ ಇರಪ್ಪ ಜೇ ಅಂತ ನಮ್ಮ ಜೇ ಉಸೋ ಅವರಿಗೆ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಜೇ ಉಸೋ ಅವರು ನಾನು ಈ ಬಾರಿ ರಾಯಲ್ ರಂಬಲ್ ನ ಗೆಲ್ಬೇಕು ನೆಕ್ಸ್ಟ್ ಆಪರ್ಚುನಿಟಿಗೆ ಅಂತ ಹೇಳಿದ್ದಾರೆ. ನೋಡೋಣ ಗೈಸ್, ನಮ್ಮ ಜೇ ಉಸೋ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ಮತ್ತೊಮ್ಮೆ ಅವರು ಗಂತರ್ ಅವರ ವಿರುದ್ಧ ಹೋಗ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆನೇ. ಎಸ್, ನಮ್ಮ ಜೇ ಉಸೋ ಅವರು ತಾನೇ ಸೋತು ಬೇಜಾರಲ್ಲಿ ಇರಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜೇ ಉಸೋ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋ ಕೆಲಸನ ಮಾಡಿದ್ದಾರೆ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜೇ ಉಸೋ ಅವರಿಗೆ ಮೋಟಿವೇಟ್ ಮಾಡ್ತಾ, ನೀನು ಇನ್ನೂ ಕೂಡ ನನಗೆ ಚಾಂಪಿಯನ್, ನೀನು ಈ ಜನಗಳಿಗೆ ಚಾಂಪಿಯನ್, ಬೇಜಾರಾಗಬೇಡ ಅಂತ ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡಿ ಜೇ ಉಸೋ ಅವ್ರನ್ನ ಹಗ್ ಕೂಡ ಮಾಡಿದ್ದಾರೆ. ಸೊ ಇದರಿಂದ ನಮ್ಮ ಜೇ ಉಸೋ ಅವರಿಗೆ ಸಮಾಧಾನ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಮಾಧಾನ ಅವರು ಮಾಡ್ಕೊಳ್ಳೇಬೇಕು. ಲಿಟರಲಿ ಗೈಸ್, ಎಷ್ಟು ಬಾರಿ ಟ್ರೈ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಒಂದು ಬೇಜಾರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂಡ್ ಒಬ್ಬ ಚಾಂಪಿಯನ್ ಬಂದು ಈ ರೀತಿ ಸಮಾಧಾನ ಮಾಡೋದು ನಿಜವಾಗ್ಲೂ ಕೂಡ ಬೇಜಾರ್ ಕಮ್ಮಿ ಮಾಡುತ್ತೋ ಅಥವಾ ಜಾಸ್ತಿ ಮಾಡುತ್ತೋ ನನಗಂತೂ ಅರ್ಥ ಆಯ್ತಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಾವೆಲ್ಲರೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡಬ್ಲ್ಯೂಗೆ ರಿಟರ್ನ್ ಆಗಲಿ ಅಂತ ಬೇಡ್ಕೋತಾ ಇದೀವಿ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತ್ರ ಆರಾಮಾಗಿ ಅವರ ಹೆಂಡತಿ ಜೊತೆ ಒಂದು ಫೋಟೋನ ತೆಗೆಸ್ಕೋತಾ ಇದ್ದಾರೆ. ಐ ಥಿಂಕ್ ಇವರು ಹೆಂಡತಿನೇ ಅಲ್ವಾ? ಹೆಂಡತಿನೇ. ಸೊ ಇದೆಲ್ಲದೂ ಕೂಡ ನೋಡ್ತಾ ಇದ್ರೆ ರ್ಯಾಂಡಿ ಆರ್ಟನ್ ಅವರು ಚೆನ್ನಾಗಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಬಟ್ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಯಾಕೆ ಕರೆಸ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಾವೆಲ್ಲರೂ ಕೂಡ ಫೈನಲಿ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ. ಅಂಡ್ ಫೇರ್ವೆಲ್ ಟೂರ್ ನ 1 ತಿಂಗಳು ಮುಗ್ದಿದೆ ಅಂತಾನೆ ಹೇಳ್ಬಹುದು. ಇನ್ನು ಬಾಕಿ ಉಳಿದಿರೋದು 11 ತಿಂಗಳು ಮಾತ್ರ. ಅಂಡ್ ಮೊದಲ ತಿಂಗಳಲ್ಲಿ ಕೇವಲ ನಮ್ಮ ಜಾನ್ ಸಿನಾ ಅವರು ಒಂದೇ ಒಂದು ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ಅವರು ಫೆಬ್ರವರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ರಾಯಲ್ ರಂಬಲ್ ಮುಗಿದ್ಮೇಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಇದೇ ರೀತಿ ನೋಡೋದಕ್ಕೆ ಸಿಗ್ತಾರಾ? ಇದೇ ರೀತಿ ಪಾರ್ಟ್ ಟೈಮರ್ ಆಗಿ ನೋಡೋದಕ್ಕೆ ಸಿಗ್ತಾರಾ? 1 ತಿಂಗಳಲ್ಲಿ ಒಂದೇ ಒಂದು ಬಾರಿ ಅಪಿಯರೆನ್ಸ್ ನ ಕೊಟ್ಟು ಅದಾದ್ಮೇಲೆ ಮತ್ತೊಮ್ಮೆ ಮುಂದಿನ ತಿಂಗಳಿಗೆ ಬರ್ತಾರಾ? ಈ ರೀತಿ ಕಾಣೆ ಆಗ್ತಾ ಇರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್, ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ಮುಗಿದ್ಮೇಲೆ ರೆಗ್ಯುಲರ್ ಆಗಿ ಫುಲ್ ಟೈಮ್ ಸೂಪರ್ ಸ್ಟಾರ್ ಆಗಿ ಇಡೀ ವರ್ಷ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಪ್ಡೇಟ್ ಗಳು ಬಂದಿತ್ತು, ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ನಮ್ಮ ಜಾನ್ ಸಿನಾ ಅವರು 2025ರಲ್ಲಿ 30ಕ್ಕೂ ಜಾಸ್ತಿ ಡಬ್ಲ್ಯೂ ಶೋಗಳಲ್ಲಿ ಅಪಿಯರೆನ್ಸ್ ನ ಕೊಡ್ತಾರೆ ಅಂತ, ಇನ್ಕ್ಲೂಡಿಂಗ್ ಲೈವ್ ಇವೆಂಟ್ಸ್, ಸ್ಮ್ಯಾಕ್ ಡೌನ್, ರಾ ಹಾಗೆ ಪ್ರೀಮಿಯಂ ಲೈವ್ ಇವೆಂಟ್ಸ್. ಸೊ 2025ರಲ್ಲಿ 30ಕ್ಕೂ ಜಾಸ್ತಿ ನಮ್ಮ ಜಾನ್ ಸಿನಾ ಅವರು ಅಪಿಯರೆನ್ಸ್ ನ ಕೊಡ್ತಾರೆ. ಅಂದ್ರೆ
ತಿಂಗಳಿಗೆ 3 ಅಪಿರಿಯನ್ಸ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಸೊ ರಾಯಲ್ ರಂಬಲ್ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಸ್ಟೋರಿ ಲೈನ್ಗೆ ಇಳಿತಾರೆ. ಸೊ ಸ್ಟೋರಿ ಲೈನ್ಗೆ ಇಳಿದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ರೆಗ್ಯುಲರ್ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಜನವರಿ ತಿಂಗಳನ್ನ ನಾವು ಮರ್ತ್ಕೋಬೇಕು. ಜನವರಿಯಲ್ಲಿ ನಮ್ಮ ಜಾನ್ ಸಿನಾ ಅವರು ಬಂದ್ರು, ಯಾವುದೇ ರೀತಿಯ ಸ್ಟೋರಿ ಇರಲಿಲ್ಲ. ಅವರು ತನ್ನ ಎಂಟ್ರಿನ ರಾಯಲ್ ರಂಬಲ್ಗೆ ಅನೌನ್ಸ್ ಮಾಡಿದ್ದಾರೆ. ಅಂಡ್ ರಾಯಲ್ ರಂಬಲ್ ಇಂದ ನಮ್ಮ ಜಾನ್ ಸಿನಾ ಅವರಿಗೇನೆ ಸಪರೇಟ್ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾಯಲ್ ರಂಬಲ್ ಇಂದ ಎಲಿಮಿನೇಷನ್ ಚೇಂಬರ್ ಇಂದ ರಸ್ಸಲ್ ಮೇನಿಯಾ ಇಂದ ಡಿಸೆಂಬರ್ ವರೆಗೂ ನಮ್ಮ ಜಾನ್ ಸಿನಾ ಅವರ ಸ್ಟೋರಿ ಲೈನ್ ವೈಸ್ ನಮಗೆ ಅವರ ಅಪಿಯರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಕೂಡ 3 ಬಾರಿ ನಾವು ಜಾನ್ ಸಿನಾ ಅವ್ರನ್ನ ನೋಡಬಹುದು. ಪ್ರಾಬಬ್ಲಿ ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಗಳಲ್ಲೇ ಅವರು ಅಪಿಯರೆನ್ಸ್ ನ ಕೊಡ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗಾಯ್ಸ್, ಫುಲ್ ಟೈಮ್ ರಿಟರ್ನ್ ನಮ್ಮ ಜಾನ್ ಸಿನಾ ಅವ್ರದ್ದು ನಮಗೋಸ್ಕರ ಕಾಯ್ತಾ ಇದೆ. ಮುಂದಿನ ವಾರ ರಾಯಲ್ ರಂಬಲ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಜಾನ್ ಸಿನಾ ಅವರ ಫುಲ್ ಟೈಮ್ ರಿಟರ್ನ್, ರೋಡ್ ಟು ರಸ್ಸಲ್ ಮೇನಿಯಾದ ಪ್ರಾರಂಭ ಎಲ್ಲವೂ ಕೂಡ ನಮಗೆ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ರೋಡ್ ಟು ರಸ್ಸಲ್ ಮೇನಿಯಾ ಟೈಮಲ್ಲಂತೂ ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.